ಏನು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮುನಿರತ್ನ ನಾಯ್ಡುರವರು ದಲಿತರು ಮತ್ತು ಒಕ್ಕಲಿಗ ಜನಾಂಗದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ಬಂಧನ ಆಗಿದ್ದಾರೋ ಇದು ಕೇವಲ ಅವರ ಬಂಧನ ಆದರೆ ಮಾತ್ರ ಸಾಲದು. ಕರ್ನಾಟಕದ ವಿಧಾನಸಭೆಯ ಸ್ಪೀಕರ್ ಅವರು ಮತ್ತು ರಾಜ್ಯಪಾಲರು ಅವ್ರನ್ನ ಈ ಕೂಡಲೇ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಹೇಳಿ ದಲಿತ ಸಂಘರ್ಷ ಸಮಿತಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ಧರಣಿಯನ್ನು ಮಾಡಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಸಭಾಧ್ಯಕ್ಷರು ಮತ್ತು ರಾಜ್ಯಪಾಲರು ಆತನ ಶಾಸಕ ಸ್ಥಾನವನ್ನು ವಜಾಗೊಳಿಸಿ ಆತನ ಈಗ ರಾಜ್ಯದಿಂದ ಗಡೀಪಾರು ಮಾಡಲಿಲ್ಲ ಅಂತಂತಂದರೆ ಇನ್ನೂ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಒಬ್ಬ ಶಾಸಕರಾಗಿ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾದಂಥ ಮುನಿರತ್ನ ನಾಯ್ಡು ಅವರು ಮಹಿಳೆಯರು ಮತ್ತು ದಲಿತ ಮತ್ತು ಒಕ್ಕಲಿಗ ಸಮುದಾಯದ ಬಗ್ಗೆ ಅವಾಚ್ಯ ಶಬ್ದಗಳಿಂದ ತುಚ್ಛವಾಗಿ ಮಾತನಾಡೋದ್ರ ಮುಖಾಂತರ ಇಡೀ ರಾಜ್ಯದ ವಿಧಾನಸಭೆಗೆ, ಕರ್ನಾಟಕದ ವಿಧಾನಸೌಧಕ್ಕೆ ಅವರು ಅಪಮಾನವನ್ನು ಎಸಗಿದ್ದಾರೆ. ಇಂತಹ ವ್ಯಕ್ತಿ ಶಾಸಕರಾಗಲಿಕ್ಕೆ ನಾಲಾಯಕ ಇದ್ದಾರೆ. ಹಾಗಾಗಿ ಇವ್ರನ್ನ ವಿರುದ್ಧ ಕಾನೂನು ಕ್ರಮವನ್ನು ಗಂಭೀರವಾಗಿ ಪರಿಗಣಿಸಿ ಈತನ ಜೈಲ್ಗಟ್ಟ ಅಂತ ಕೆಲಸಕ್ಕೆ ಪೊಲೀಸ್ನವ್ರು ಮುಂದಾಗಬೇಕು ಮತ್ತು ಈತನ ಮೇಲೆ ಶಾಸಕ ಸ್ಥಾನವನ್ನು ಅನರ್ಹಗೊಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೇವೆ.